ಮಾತಾಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಮನುಷ್ಯರು ಅಂತ ಹೇಳಿದ್ಮೇಲೆ ಭೂಮಿಗೆ ಬಂದಮೇಲೆ ನಮಗೆ ಹಲವಾರು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಿರಲ್ಲ. ಸೊ ನಾವು ಅಂಥ ಸಂದರ್ಭದಲ್ಲಿ ನಮ್ಮ ಸಮಸ್ಯೆ ಯಾಕೆ ಬಂತು, ಏನು ಬಂತು, ಯಾಕಾಗಿ ನಮಗೆ ಶುರುವಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ಮ ಅಂತ ಹೇಳ್ಕೊಂಡು ನಾವು ಬೈಕೋತಾ ಇರ್ತೀವಿ. ಆದರೆ ಆ ಕರ್ಮದ ಕಾನ್ಸೆಪ್ಟ್ ಏನು, ಈ ದೇಹ ಭೂಮಿಗೆ ಬರಬೇಕು ಅಂತಂದರೆ ಅದಕ್ಕೆ ಕಾರಣ ಏನು, ಇದು ಯಾವುದು ನಮಗೆ ಗೊತ್ತೇ ಇರಲ್ಲ. ಗೊತ್ತಿಲ್ಲದೆ ನಾವು ಎಷ್ಟೋ ಬಾರಿ ಹಲವಾರು ವಿಧಗಳಲ್ಲಿ ನೋವು ಮಾಡ್ಕೋತಾ ಇರ್ತೀವಿ, ದೇಹಕ್ಕೆ ತೊಂದರೆಗಳು ಮಾಡ್ಕೋತಾ ಇರ್ತೀವಿ. ಇಂಥ ಒಂದು ವಿಚಾರನ ಸಣ್ಣ ವಿಷಯವಾಗಿ ನಿಮಗೆ ಹೇಳೋಣ ಅಂತ ಹೊರಟಿದ್ದೀನಿ ಪ್ರಿಯ ವೀಕ್ಷಕರೇ. ಯಾವ ರೀತಿ ನಮಗೆ ಸಮಸ್ಯೆ ಬರುತ್ತೆ ಅಂತ ಮೊದಲಿಗೆ ನೋಡೋಣ. ಅದನ್ನು ಯಾವ ರೀತಿ ಕಳ್ಕೊಳ್ಳೋದು ಅನ್ನೋದು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇದು ಸಮಸ್ಯೆ ಯಾವ ರೀತಿ ಬರುತ್ತೆ ಅಂತ, ಯಾಕಂದರೆ ತುಂಬ ಲೆಂದಿ ಆದರೆ ವಿಡಿಯೋ ನಿಮಗೂ ಒಂಥರ ಕೇಳಲಿಕ್ಕೆ ಒಂಥರ ಕಷ್ಟ ಅಂತ ಅನಿಸುತ್ತೆ, ಆಮೇಲೆ ಇಷ್ಟನೂ ಆಗಲ್ಲ. ಸ್ವಲ್ಪ ಸ್ವಲ್ಪ ಟಾಪಿಕ್ ಕೊಟ್ಟು ಹೋಗಿದ್ರೆ ನಿಮಗೊಂಥರ ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಪ್ರಿಯ ವೀಕ್ಷಕರೇ. ಹಾಗಾಗಿ ನೋಡಿ, ಸಮಸ್ಯೆಗಳು ಅಂತಂದಾಗ ನಮಗೆ ಹಲವಾರು ಭೌತಿಕ ಜೀವನದಲ್ಲಿರೋದ್ರಿಂದ ಈ ಭೂಮಿ ಮೇಲೆ ಬಂದಿರೋದ್ರಿಂದ ಹಲವಾರು ಸಮಸ್ಯೆ ಇರುತ್ತೆ. ಅದರಲ್ಲಿ ಬಂದು ಸಮಸ್ಯೆಗಳನ್ನ 3 ಭಾಗಗಳಾಗಿ ನಾವು ಒಂದು ವಿಂಗಡಿಸ್ಕೊತಾ ಇದ್ದೀವಿ. ಯಾವುದು ಅಂತಂದರೆ, ಮೊದಲನೇದು ಬಂದು ದೈಹಿಕ ಸಮಸ್ಯೆ ಅಂತ ಹೇಳ್ಬಿಟ್ಟು, ಎರಡನೇದು ಬಂದು ಜನ್ಮ ಮತ್ತು ಹಿಂದಿನ ಜನ್ಮಗಳ ಕಾರಣದಿಂದ, ಅಂದರೆ ಈ ಜನ್ಮದಲ್ಲೂ ತೊಂದರೆ ಆಗಿರುತ್ತೆ ಅಥವಾ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಅಂತ ನಾವು ಹೇಳ್ತೀವಿ. ಆ ಪ್ರಾರಬ್ಧ ಕರ್ಮದ ತೊಂದರೆಗಳಿದ್ದಾಗಲೂ ಸಮೇತ ನಮಗೆ ತೊಂದರೆಗಳಾಗುತ್ತೆ. ಮೂರನೇದು ಬಂದು ಪ್ರಿಯ ವೀಕ್ಷಕರೇ, ಆತ್ಮ ಕೆಟ್ಟಾಗ ಆಗುವಂತಹ ಸಮಸ್ಯೆ ಅಂತ ಹೇಳ್ಬಿಟ್ಟು, ಅಂದರೆ ಇದೊಂದು ದೇಹ, ಈ ನಾನು ಭೌತಿಕವಾಗಿರುವಂಥ ದೇಹ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಹಾಗೇನೇ ನನ್ನ ಸೂಕ್ಷ್ಮ ಶರೀರಗಳು, ನನ್ನ ಸಪ್ತ ಚಕ್ರಗಳು ಕಾಣಲ್ಲ. ಅದನ್ನು ನಾವು ಯಾವ ರೀತಿ ಕಂಡುಕೊಂಡು ನಮ್ಮ ಜೀವನದಲ್ಲಿ ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆತ್ಮ ಕೆಟ್ಟಾಗ ಮಾಡ್ಕೊಳ್ಳೋ, ಅಂದರೆ ಆತ್ಮಕ್ಕೂ ಸಮಸ್ಯೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಮೊದಲನೇದಾಗಿ ದೈಹಿಕ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ, ಒಂದು ದೇಹ ಆರೋಗ್ಯ ಆಗಿರಬೇಕು ಅಂತಂದರೆ ಕಣ್ಣಿಗೆ ಕಾಣಿಸದೇ ಇರುವಂಥ ಸೂಕ್ಷ್ಮ ಶರೀರಗಳು ಸಮ ಪ್ರಮಾಣದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅಂದರೆ ಈ ನನ್ನ ಭೌತಿಕ ದೇಹ ಏನಿದೆ ಅಥವಾ ನಿಮ್ಮ ಭೌತಿಕ ದೇಹ ಏನಿದೆ, ಅದರಲ್ಲಿ ಸೂಕ್ಷ್ಮ ಶರೀರಗಳು, ಸೂಕ್ಷ್ಮ ಚಕ್ರಗಳು ಸಮೇತ ಅದು ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ ಆಗಿದ್ದಾಗ ಏನಾಗುತ್ತೆ ಅಂದರೆ, ನಮ್ಮ ಭೌತಿಕವಾಗಿರುವಂತಹ ಶರೀರಗಳು ಆರೋಗ್ಯವಾಗಿರುತ್ತೆ, ಸುಸ್ಥಿತಿಯಲ್ಲಿ ಇರುತ್ತೆ ಅಂತ. ಹಾಗೇನೇ ನಾನು ಥಂಬ್ನೇಲಲ್ಲಿ ಒಂದು ಮನುಷ್ಯ ಕೂತಿರೋ ಚಿತ್ರ ಹಾಕಿದ್ದೀನಿ. ಅದರ ಸುತ್ತ ಒಂದು ಕೋಳಿ ಮೊಟ್ಟೆಯ ಒಂದು ಆಕಾರದಲ್ಲಿದೆ, ಅದನ್ನು ನೀವು ನೋಡ್ಬೋದು. ಅದರಲ್ಲಿ ಬಂದು ರೆಡ್ ಬಂದು ಫಿಸಿಕಲ್ ಎನರ್ಜಿ ಬಾಡಿ ಅಂತ ಹೇಳ್ತೀವಿ. ಎರಡನೇದು ಬಂದು ಎಮೋಷನಲ್ ಬಾಡಿ ಅಂತ, ಅದು ಬಂದು ಆರೆಂಜ್ ಕಲರಲ್ಲಿದೆ. ಥರ್ಡ್ ಒನ್ ಬಂದು ಮೆಂಟಲ್ ಬಾಡಿ ಅಂತ ಹೇಳ್ತೀವಿ, ಅದನ್ನು ಯೆಲ್ಲೋ ಕಲರು, ಅದು ಮನಸ್ಸನ್ನು ಸೂಚಿಸುತ್ತೆ. ಅಂದರೆ ಮುಂದಿನ ದಿನದಲ್ಲಿ ಜಾಸ್ತಿಯಾಗಿ ತೊಗೊಂಡು ಹೋಗ್ತಾ ಇರ್ತೀನಿ, ಈಗ ಸಣ್ಣದಾಗಿ ಹೇಳ್ತೀನಿ. ನೆಕ್ಸ್ಟ್ ಬಂದು ಸ್ಪಿರಿಚುವಲ್ ಬಾಡಿ ಅಂತ ಹೇಳ್ಬಿಟ್ಟು, ಅದು ಗ್ರೀನ್ ಕಲರು ಒಂದು ಸಿಂಬಲ್ ಇದೆ, ನೀವು ನೋಡ್ಬೋದು. ನೆಕ್ಸ್ಟ್ ಬಂದು ಆಸ್ಟ್ರಲ್ ಬಾಡಿ ಅಂತ ಹೇಳ್ಬಿಟ್ಟು, ಅದು ಬಂದು ಲೈಟ್ ಬ್ಲೂ ಕಲರ್ ಇದೆ. ನೆಕ್ಸ್ಟು 6ನೇದು ಬಂದು ಎಥರಿಕ್ ಬಾಡಿ ಅಂತ ಹೇಳ್ಬಿಟ್ಟು, ಅದು ಇಂಡಿಗೋ ಕಲರಲ್ಲಿದೆ. ನೆಕ್ಸ್ಟು 7ನೇದು ಬಂದು ಕಾಸಲ್ ಬಾಡಿ, ಅಥವಾ ನಾವು ಹೇಳ್ತೀವಿ ನಮ್ಮ ಆತ್ಮ ಅಥವಾ ಸೂಕ್ಷ್ಮ ಶರೀರ ಅಂತ ಏನು ಹೇಳ್ತೀವಿ, ಅದು ನಮಗೆ ವೈಲೆಟ್ ಕಲರಲ್ಲಿದೆ. ಸೊ ಇದು ಬಂದು ನಮಗೆ ನಮ್ಮ ದೇಹದ ಶರೀರದಲ್ಲಿ ಬಂದು ಸೂಕ್ಷ್ಮ ಶರೀರಗಳು, ಸೂಕ್ಷ್ಮ ಚಕ್ರಗಳು ಸರಿಯಾಗಿದ್ದರೆ ನಮಗೆ ಏನು ಹೇಳ್ತೀನಿ ಅಂತಂದರೆ ಆರೋಗ್ಯ ಬರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷೆ. ಅದೇ ರೀತಿ ಯಾವ ರೀತಿ ನಮ್ಮ ದೇಹಕ್ಕೆ ಕಿಡ್ನಿ, ಮೆದುಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದೆಲ್ಲ ಅಂಗಾಂಗಗಳಿದೆಯೋ, ಅದೇ ಥರ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳು, 7 ಸೂಕ್ಷ್ಮ ಶರೀರಗಳು ಇದೆ. ಅದನ್ನು ಹೇಗೆ ನೋಡಬೇಕು ಅಂತಂದಾಗ ಕೆಲವರಿಗೆ ಧ್ಯಾನದಲ್ಲಿ ಗೊತ್ತಾಗುತ್ತೆ, ಕೆಲವರಿಗೆ ಮಂತ್ರಗಳ ಪಠನೆಯಿಂದ ಗೊತ್ತಾಗುತ್ತೆ, ಕೆಲವರಿಗೆ ಹಿಂದಿನ ಜನ್ಮದ ಒಂದು ಸುಕೃತ ಫಲದ ಕರ್ಮದ ಒಂದು ವಿಷಯವಾಗಿ ಇದೆಲ್ಲವೂ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ಇವೆಲ್ಲವೂ ನಮಗೆ ಹೊಂದಾಣಿಕೆಯಲ್ಲಿದ್ದಾಗ ಅಥವಾ ಇದೆಲ್ಲವೂ ಸರಿಯಾಗಿದ್ದಾಗ, ಸಪ್ತ ಚಕ್ರಗಳು, ಸೂಕ್ಷ್ಮ ಶರೀರಗಳು ನಮಗೆ ಹೊಂದಾಣಿಕೆಯಲ್ಲಿದ್ದಾಗ ನಮಗೆ ದೇಹಕ್ಕೆ ಯಾವುದೇ ರೀತಿಯ ಕಾಯಿಲೆ ಬರಲ್ಲ ಅಂತ ಹೇಳ್ಬಿಟ್ಟು ನೋಡಿ. ಒಂದು ಮಿಷಿನ್ ಕೆಲಸ ಮಾಡ್ತಾ ಇದೆ ಅಂತಂದಾಗ, ಈಗ ಒಂದು ಇದೊಂದು ಮಿಷಿನ್ ಓಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ ಓಡ್ತಾ ಇರೋದಾಗ ಏನಾಗುತ್ತೆ, ಅದು ಹೀಟ್ ಜನ್ರೇಟ್ ಆಗುತ್ತಲ್ವ. ಅದೇ ಥರನೇ ನಮ್ಮ ಒಂದು ಹೌರ ಅಥವಾ ನಮ್ಮ ದೇಹ ಅಂತ ಏನಿದೆ, ಅದೊಂದು ಕೋಳಿ ಮೊಟ್ಟೆಯ ರೀತಿಯಲ್ಲಿ ಅದು ಇರ್ತದೆ. ನಾವು ಬದುಕಿದಾಗ ಒಂದು ಎನರ್ಜಿ ಫೀಲ್ಡ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರಭಾವಳಿ ಇರುತ್ತೆ, ಅದನ್ನು ನಾವು ಹೌರ ಅಂತಲೇ ನಾವು ಕರಿತೀವಿ, ಅಥವಾ ಅಬೋಮಂಡಲ ಅಂತಲೇ ನಾವು ಕರಿತೀವಿ.
ಅಥವಾ ಪ್ರಭಾವಳಿ ಅಂತಲೇ ಹೇಳ್ತೀವಿ. ಸೊ ನೋಡಿ, ದೇವರಿಗೆ ಬಂದು ದೇವತಾ ವಿಗ್ರಹದ ಹಿಂದೆ ಬಂದು ಒಂದು ಪ್ರಭಾವಳಿ ಅಂತ ಹೇಗೆ ಹಾಕಿರ್ತೀವೋ ಅದೇ ಥರ ನಮ್ಮ ದೇಹದಲ್ಲಿ ಬಂದು ಪ್ರಭಾವಳಿ ಅಥವಾ ಹೌರ ಇರುತ್ತೆ. ಸೊ ಇದು ಕಣ್ಣಿಗೆ ಕಾಣ್ತದ? ಖಂಡಿತವಾಗ್ಲೂ ಇಲ್ಲ. ನೋಡಿ, ಬುದ್ಧ ಭಗವಾನ್ ಬುದ್ಧನ ಒಂದು ಧ್ಯಾನದಿಂದ ಅವನ ಹೌರ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದರೆ, ಅವರು ನಡ್ಕೊಂಡು ಹೋಗ್ತಿದ್ರೆ, ಬುದ್ಧ ಭಗವಾನರು ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿರುವಂತಹ ಹೂಗಳು ಸಮೇತ ಅರಳ್ತಾ ಇತ್ತು ಅಂತ ಒಂದು ಕಡೆ ಉಲ್ಲೇಖ ಇದೆ. ಅಂದರೆ ಅವರ ಧ್ಯಾನ, ಅವರ ತಪಸ್ಸು, ಅವರ ಶಕ್ತಿಯ ಫಲನೇ ಅಂದರೆ ಆ ಪಾಸಿಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ ಅದು ಬಂದು ಧ್ಯಾನದಲ್ಲಿ ಸಿಕ್ಕಿರೋದ್ರಿಂದ ಅವರ ಸಪ್ತ ಚಕ್ರಗಳು, ಅವರ ಸಪ್ತ ಸೂಕ್ಷ್ಮ ಶರೀರಗಳು ಸರಿಯಾಗಿ ಕೆಲಸ ಮಾಡಿರೋದ್ರಿಂದನೇ ಅವರು ಹೋಗಬೇಕಾದ್ರೆ ಆ ಹೂಗಳು ಅರಳ್ತಿತ್ತು ಅಂತ. ಆದರೆ ನಾವು ಯಾರನ್ನು ಈ ಥರ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಬರೀ ಸಮಸ್ಯೆ ಅಂತ ಹೇಳ್ತೀವಿ. ಆದರೆ ನಮ್ಮ ಸಮಸ್ಯೆಗೆ ಕಾರಣ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇ ಈ ಹೌರ ಏನಾಗುತ್ತೆ ಅಂದರೆ ಕೋಳಿ ಮೊಟ್ಟೆಯ ರೂಪದಲ್ಲಿ ಇರುತ್ತೆ ಅಂತ ನಾನು ಹೇಳಿದೆ. ಅದು ಥಂಬ್ನೇಲಲ್ಲಿ ನೀವು ನೋಡ್ಕೋಬೋದು ಯಾವ ರೀತಿ ಚಕ್ರಮಟ್ಟ ಕಾಲ ಹಾಕ್ಕೊಂಡು ಕೂತಲೇ ಒಂದು ಹೌರ ಎನರ್ಜಿ ಫೀಲ್ಡು ಒಂದು ಕವರ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಬೇಕಾದಷ್ಟು ಕಾರಣಗಳಿಂದ ಕ್ರ್ಯಾಕ್ ಅಂತ ಆಗ್ಬೋದು ಅಥವಾ ತೂತುಗಳಾಗ್ಬೋದು. ನಾವು ಹುಟ್ಟಬೇಕಾದ್ರೆ ಅದು ಎನರ್ಜಿ ಬಂದು ಪವರ್ಫುಲ್ ಎನರ್ಜಿ ಆಗಿರುತ್ತೆ. ಆ ನಂತರದ ದಿನಗಳಲ್ಲಿ ಅದು ಹಾಳಾಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಏನು ಅಂತ ನಾವು ಹುಡುಕಬೇಕಾಗುತ್ತೆ. ಅದು ಬಂದು ನೆಗೆಟಿವ್ ಎನರ್ಜಿಯಿಂದ ದೇಹವನ್ನು ಸೇರಿ, ಯಾಕೆಂದರೆ ಕೆಲವೊಂದೊಂದು ಸತಿ ಏನಾಗುತ್ತೆ, ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳು, ಸೂಕ್ಷ್ಮ ಶರೀರಗಳು ಸರಿಯಾಗಿ ಇದ್ದಾಗ ಯಾವುದೇ ರೀತಿಯ ನಕಾರಾತ್ಮಕ ಬಾಧೆಗಳು ನಮಗೆ ಉಂಟಾಗಲ್ಲ, ಅಥವಾ ಮಾಂತ್ರಿಕ ಬಾಧೆಗಳು ಉಂಟಾಗಲ್ಲ, ಅಥವಾ ಅನಾರೋಗ್ಯ ಉಂಟಾಗಲ್ಲ. ಯಾವಾಗ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳು ಸರಿ ಇಲ್ಲದೆ ಇದ್ದಾಗ, ಸೂಕ್ಷ್ಮ ಶರೀರಗಳು ಸರಿ ಇಲ್ಲದೆ ಇದ್ದಾಗ ನಮಗೆ ತಾಂತ್ರಿಕ ಬಾಧೆಗಳು, ಮಾಂತ್ರಿಕ ಬಾಧೆಗಳು, ಅಥವಾ ಹೊಟ್ಟೆಗೆ ಔಷಧಿ ಹಾಕುವಂಥದ್ದು, ಅಥವಾ ಈ ಥರ ಎಲ್ಲ ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರಗಳು ಸಮೇತ ನಮಗೆ ನಡೀತಾ ಇರುತ್ತೆ. ಜೊತೆಗೆ ಅಂತಹ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಒಂದು ಶಕ್ತಿಗಳು ಸಮೇತ ನಮ್ಮ ದೇಹಕ್ಕೆ ಎಂಟ್ರಾಗುತ್ತೆ. ಅದು ಯಾವುದು, ಹೇಗೆ, ಏನು ಅಂತ ಅದು ಮುಂದಿನ ದಿನದಲ್ಲಿ ತಿಳಿಸ್ತಾ ಹೋಗ್ತೀನಿ ಪ್ರಿಯಕ್ಷರೇ. ಯಾವಾಗ ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನು ಸೇರಿ ಅಲ್ಲೇ ಉಳಿತದೆ, ಆಗ ನಮ್ಮ ದೇಹ ಏನಾಗುತ್ತೆ, ಕಾಯಿಲೆಗಳ ಗೂಡೆ ಆಗೋಗ್ಬಿಡುತ್ತೆ, ಅಥವಾ ನಮಗೆ ಹಲವಾರು ಸಮಸ್ಯೆಗಳು ಬರೋಕ್ಕೆ ಶುರುವಾಗುತ್ತೆ. ಹೇಗೆ ಅಂತ ನಾವು ಅದನ್ನು ಒಂದು ಸಣ್ಣ ಇದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇದು ಒಂದು ದೇಹ ಅಂತಾನೆ ಅಂದ್ಕೊಳ್ಳಿ. ಇದರ ಸುತ್ತಲೂ ಒಳ್ಳೆಯ ಶಕ್ತಿ ಇರುತ್ತೆ. ಅಂದರೆ ಇದೊಂದು ಮನುಷ್ಯನ ದೇಹ, ಇದರ ಸುತ್ತಲೂ ಒಳ್ಳೆ ಪ್ರಭಾವ ಬೀರುವಂಥ ಒಂದು ಶಕ್ತಿ ಇತ್ತು. ಆದರೆ ಇದು ಏನಾಗುತ್ತೆ ಅಂದರೆ, ಈ ಶುದ್ಧವಾದ ಶಕ್ತಿ ಇದು ಯಾವುದೇ ರೀತಿಯ ಕಲುಷಿತವಾಗದೇ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೇ ರೀತಿಯ ಹೊರಗಡೆಯಿಂದ ಬಂದಂಥ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದು ಹಲವಾರು ಕಾರಣಗಳಿಂದ ಈ ದೇಹದ ಸಪ್ತಚಕ್ರಗಳು ಅಥವಾ ಸೂಕ್ಷ್ಮ ಶರೀರಗಳು ತೊಂದರೆ ಆದಾಗ, ಇಲ್ಲಿ ಅಣು ಕೆಟ್ಟಾಗ ಏನಾಗುತ್ತೆ ಅಂದರೆ, ನಮ್ಮ ಶಕ್ತಿ ಕೇಂದ್ರ ಅಂತ ನಾವೇನು ಹೇಳ್ತೀವಿ ಅದು ಒಳ್ಳೆಯ ಶಕ್ತಿಯನ್ನು ಬಿಟ್ಟು ಕೆಟ್ಟ ಶಕ್ತಿಯನ್ನೇ ಅಲ್ಲಿ ಅದನ್ನು ಹೇಳ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಇರುವಂತಹ ಅಣು ಅಂದರೆ ಸೂಕ್ಷ್ಮ ಅಣುಗಳು ಅಥವಾ ಸೂಕ್ಷ್ಮ ಶರೀರಗಳು ಅಂತ ಏನಾಗುತ್ತೆ, ಅದು ವೈಬ್ರೇಟ್ ಆಗ್ತಾ ಇರುತ್ತೆ. ಅಂದರೆ ಪಾಸಿಟಿವ್ ಆಗಿ ವೈಬ್ರೇಟ್ ಆಗ್ತಾ ಇರುತ್ತೆ. ಯಾವಾಗ ಈ ನೆಗೆಟಿವ್ ಆಗಿರುವಂಥ ವೈಬ್ರೇಷನ್ಸು, ನೆಗೆಟಿವ್ ಆಗಿರುವಂಥ ಶಕ್ತಿ ನಮ್ಮ ದೇಹದೊಳಗಡೆ, ನಮ್ಮ ದೇಹದ ಅಂಗಾಂಗಗಳೊಳಗಡೆ ಸೇರುತ್ತೆ, ಆಗ ಏನಾಗುತ್ತೆ, ದೇಹ ಅನಾರೋಗ್ಯ ಉಂಟಾಗುತ್ತೆ. ಯಾವಾಗ ನಮ್ಮ ಫ್ರೀಕ್ವೆನ್ಸಿ ಚೆನ್ನಾಗಿದ್ದು, ನಮ್ಮ ಜಪ, ತಪ, ಧ್ಯಾನ, ಮಂತ್ರಗಳು, ದೇವತಾ ಪೂಜೆಗಳು ಆ ಥರ ಎಲ್ಲ ಇದ್ದಾಗ ಯಾವುದೇ ರೀತಿಯ ನಮ್ಮ ಎನರ್ಜಿ ಫೀಲ್ಡು ಹಾಳಾಗಲ್ಲ, ಸುಭದ್ರವಾಗಿ ಇರುತ್ತೆ. ಯಾವಾಗ ನಾವು ಇದೆಲ್ಲ ಕಾರ್ಯಗಳನ್ನು ಕೈಕರಿಯದೆ ಮಾಡದೆ ಇಟ್ಕೋತೀವಿ, ಅಂತಹ ಸಂದರ್ಭದಲ್ಲಿ ನಮ್ಮ ಎನರ್ಜಿ ಫೀಲ್ಡು ಕೆಟ್ಟೋಗುತ್ತೆ. ಆ ನಂತರದಲ್ಲಿ ಕೆಟ್ಟ ಶಕ್ತಿಗಳು ಅಥವಾ ನಕಾರಾತ್ಮಕ ಎನರ್ಜಿಗಳು ಅಂತ ಹೇಳಿದಾಗ ಅವು ಏನು ಮಾಡುತ್ತೆ ಅಂತಂದರೆ, ದೇಹಕ್ಕೆ ಸೇರಿದಾಗ ಕೆಟ್ಟ ಅಣುಗಳ ಶಕ್ತಿಯನ್ನು ಅವು ಹೀರ್ಕೊಂಡು, ಅಂದರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ, ಕೆಟ್ಟ ಶಕ್ತಿ ಸೇರಿದಾಗ ಏನಾಗುತ್ತೆ ಅಂತಂದರೆ, ಆ ಕೆಟ್ಟ ಶಕ್ತಿಯನ್ನು ನಮ್ಮ ಹೋಲ್ ಬಾಡಿ ಅಥವಾ ನಮ್ಮ ಸಪ್ತಚಕ್ರಗಳು, ನಮ್ಮ ಸೂಕ್ಷ್ಮ ಶರೀರಗಳು ಏನು ಮಾಡುತ್ತೆ ಅಂದರೆ, ಅದೇ ಅಂಶವನ್ನು ಹೀರ್ಕೊಳ್ಳುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸ್ಪಾಂಜ್ ಇದೆ. ಆ ಸ್ಪಾಂಜನ್ನು ತಂದು ನೀವು ಶುದ್ಧವಾದ ನೀರಿನೆಲ್ಲ ಹಾಕಿಟ್ಟಿದ್ರೆ ಏನಾಗುತ್ತೆ, ಅದು ಶುದ್ಧವಾದ ನೀರನ್ನೇ ಅಬ್ಸರ್ವ್ ಮಾಡುತ್ತೆ. ಅಥವಾ ನಾವು ಕೆಸರು ನೀರು ಅಥವಾ ಮಣ್ಣು ನೀರನ್ನ ತೊಗೊಂಡು ಬಂದಿಟ್ರೆ ಏನಾಗುತ್ತೆ, ಅದೇ ರೀತಿಯ ಮಡ್ಡಾಗಿರುವಂತಹ ಅಥವಾ ಕೊಳಕಾಗಿರುವಂತಹ ಒಂದು
ಏನು ನೀರನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಯಾವಾಗ ನಮ್ಮ ದೇಹದಲ್ಲಿರುವಂಥ ಸಪ್ತಚಕ್ರಗಳು ಸೂಕ್ಷ್ಮ ಶರೀರಗಳು ಡ್ಯಾಮೇಜ್ ಆಗುತ್ತೆ ಅಥವಾ ತೂತಾಗುತ್ತೆ, ಅಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಏನಾಗುತ್ತೆ, ಅನ್ಯಾಚುರಲ್ ಆಗಿ ನಮಗೆ ನಮ್ಮ ದೇಹದಲ್ಲಿ ನಮ್ಮ ಕ್ವಾಲಿಟಿನೇ ಬದಲಾಗಿ ಹೋಗ್ಬಿಡುತ್ತೆ. ಯಾವಾಗ ನಮಗೆ ಬದಲಾಗುತ್ತೆ, ನಮ್ಮ ದೇಹದ ಅಂಗಾಂಗದ ಎಲ್ಲ ಕಣಗಳು ಅಂದರೆ ನಮ್ಮ ಫಿಸಿಕಲ್ ಬಾಡಿಯ ಎಲ್ಲ ಒಂದು ಆರ್ಗನ್ಸ್ ಏನಿದೆ ಅದೆಲ್ಲವೂ ಕೆಟ್ಟ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಆರಂಭಿಸ್ತದೆ. ಆಗ ಕೆಟ್ಟ ರೀತಿಯಲ್ಲಿ ಯಾವಾಗ ಕೆಲಸ ಮಾಡೋಕ್ಕೆ ಶುರು ಆಗುತ್ತೋ ಆಗ ನಮಗೆ ಪ್ರಕೃತಿ ದತ್ತವಾಗಿ ನಮಗೆ ಪ್ರಕೃತಿಯಲ್ಲಿ ಕೊಟ್ಟಿರುವಂಥ ಉಡುಗೊರೆ ಏನು, ದಿನ ಬೆಳಗ್ಗೆ ಸ್ನಾನ ಮಾಡೋವಂಥದ್ದು, ಸಂಧ್ಯಾ ವಂದನೆ ಮಾಡುವಂಥದ್ದು, ಮಂತ್ರಗಳನ್ನ ಜಪ ಮಾಡೋದು, ದೇವತಾ ಕಾರ್ಯಗಳನ್ನ ಮಾಡೋದು, ಏನು ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಇವೆಲ್ಲವೂ ಪ್ರಕೃತಿ ದತ್ತವಾಗಿ ನಮಗೆ ಬಂದಿರುವಂಥದ್ದು. ಇದನ್ನು ಯಾರೇನು ಹೇಳ್ಕೊಡೋದಿಲ್ಲ. ಮಗು ಹುಟ್ಟಿದಾಗ ನೋಡಿ ಸುಸು ಮಾಡುತ್ತೆ, ಕಕ್ಕ ಮಾಡುತ್ತೆ, ಅಳುತ್ತೆ, ಹಸಿವಾದಾಗ ಹಾಲು ಹೇಗೆ ಕುಡಿಯುತ್ತೋ ಅದೇ ಥರನೇ ನಾವು ದೊಡ್ಡವರು ಅಷ್ಟೇ ಪ್ರಕೃತಿ ದತ್ತವಾಗಿ ನಮಗೆ ಬಂದಿರುವಂಥದ್ದು. ಅಂತಹ ಸಂದರ್ಭದಲ್ಲಿ ನಮಗೇನಾಗುತ್ತೆ, ನಮ್ಮ ದೇಹ ಇದೊಂದು ದೇಹ ಅಂತಂದಾಗ ಆ ದೇಹ ಟೋಟಲ್ ಆಗಿ ಕಾಯಿಲೆಯಿಂದ ಮಾರ್ಪಾಡಾಗುತ್ತೆ. ಆ ಕಾಯಿಲೆಯಿಂದ ಮಾರ್ಪಾಡಾದಾಗ ನಮ್ಮ ದೇಹ ಏನಾಗುತ್ತೆ, ತುಂಬ ಕ್ಷೀಣ ಆಗ್ತಾ ಬರ್ತದೆ. ಯಾವಾಗ ಕ್ಷೀಣ ಆಗುತ್ತೆ, ನಾನು ಹೇಳಿದೆ ನಿಮಗೆ ಸಪ್ತಚಕ್ರಗಳು ಸೂಕ್ಷ್ಮ ಶರೀರಗಳು ನಮಗೆ ಸರಿ ಇಲ್ಲದೆ ಇದ್ದಾಗ ಅಥವಾ ಡ್ಯಾಮೇಜ್ ಆದಾಗ ಅಂತ ನಾನು ಹೇಳಿದೆ. ಅದೇ ರೀತಿಯಲ್ಲಿ ಆಗ ದೇಹ ಏನಾಗುತ್ತೆ ಅಂದರೆ ಕಾಯಿಲೆಯ ಗೂಡಾಗ್ಬಿಡುತ್ತೆ. ನಮಗೆ ಈ ಕಾಯಿಲೆಯ ಗೂಡಾದ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ಈ ಕಾಯಿಲೆಯು ಯಾವ ಕಾರಣಕ್ಕೆ ಬಂದಿದೆ ಅಂತ ನಾವು ನೋಡ್ಕೋಬೇಕು ಮೊದಲನೇದಾಗಿ. ಹಾಗೇನೇ ಎರಡನೇದು ಬಂದು, ಇದು ನಾನು ಹೇಳಿದೆ ಫಸ್ಟಲ್ಲೇ, ಹಿಂದಿನ ಜನ್ಮದ ಸಮಸ್ಯೆನ ಅಥವಾ ಈ ಜನ್ಮದಲ್ಲಿ ಯಾರೋ ಮಾಂತ್ರಿಕ ಬಾಧೆ ಮಾಡಿದ್ದಾರೆ, ತಾಂತ್ರಿಕ ಬಾಧೆ ಮಾಡಿದ್ದಾರೆ, ಮದ್ದು ಹಾಕಿದ್ದಾರೆ, ಅಥವಾ ಇನ್ನೊಂದು ನೆಗೆಟಿವ್ ಎನರ್ಜಿನ ನಮ್ಮ ದೇಹಕ್ಕೆ ಕಳಿಸಿದ್ದಾರೆ, ನಮ್ಮ ಮನೆಗೆ ಕಳಿಸಿದಾರಾ ಅಂತೇಳ್ಬಿಟ್ಟು, ಅಥವಾ ಇದು ಹಿಂದಿನ ಜನ್ಮದ ಸಮಸ್ಯೆಗಳ ಅಂತ, ಅಥವಾ ಮನೋದೈಹಿಕ ಕಾಯಿಲೆಗಳು ಅಂತಲೂ ಹೇಳ್ತೀವಿ. ಅಂದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಲೂ ಹೇಳ್ತೀವಿ. ಅಂದರೆ ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀವಿ. ಈ ಥರ ಹಲವಾರು ವಿಧವಾದಂತಹ ಸಮಸ್ಯೆಗಳು ನಮಗೆ ಬರ್ತಾ ಹೋಗುತ್ತೆ. ಅಂತಹ ಸಮಸ್ಯೆಗಳನ್ನ ನಾವು ನಮ್ಮದೇ ಆದ ರೀತಿಯಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು. ಯಾಕಂದರೆ ಪರಿಹಾರ ಅಂತ ಹೇಳಿದಾಗ, ಈಗ ಒಂದು ಟ್ಯಾಂಕು, ಇದೊಂದು ದೊಡ್ಡ ಟ್ಯಾಂಕ್ ಅಂತ ನೆನ್ಕೊಳ್ಳಿ, ಸಿಂಟ್ಯಾಕ್ಸ್. ಆ ಟ್ಯಾಂಕ್ ನೋಡೋಕ್ಕೆ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿದೆ, ಆದರೆ ಯಾವುದೋ ಒಂದು ಭಾಗದಲ್ಲಿ ತೊಟ್ಟಿಗ್ತಾ ಇದೆ. ತಂದಾಗ ತುಂಬ ಚೆನ್ನಾಗಿತ್ತು, ಈಗ ತೊಟ್ಟಿಗ್ತಾ ಇದೆ. ಅದು ತೊಟ್ಟಿಗ್ತಾ ಇರೋದು ಯಾಕೆ ತೊಟ್ಟಿಗ್ತಾ ಇದೆ? ಅಥವಾ ಅದಕ್ಕೇನಾದರೂ ನಾವು ಪ್ಲಾಸ್ಟರ್ ಥರ ಅದೇನೋ ಇತ್ತೀಚಿನ ದಿನದಲ್ಲಿ ಬಂದಿದೆಯಲ್ಲ, ಅದನ್ನೇನಾದರೂ ನಾವು ಸೀಲ್ ಮಾಡ್ಬೋದಾ? ಅಥವಾ ಅದಕ್ಕೆ ಯಾಕೆ ಕ್ರ್ಯಾಕ್ ಬಂದಿದೆ? ಇಷ್ಟೊಂದು ಲೀಕ್ ಯಾಕೆ ಆಗ್ತಾ ಇದೆ? ಒಂದು ಕಡೆ ಆದರೆ ಸರಿ, ಏನೋ ಒಂದು ರೆಮಿಡಿ ಮಾಡೋ. 8-10 ಕಡೆ ತೂತುಗಳಾದಾಗ ನಾವೇನು ಮಾಡಬೇಕು? ಅದನ್ನು ತೆಗೆದುಬಿಟ್ಟು ನಾವೇನು ಮಾಡಬೇಕು? ಬದಲಾವಣೆ ಮಾಡಬೇಕು. ಆ ಬದಲಾವಣೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಮತ್ತು ನಾವು ಹೊಸ ಟ್ಯಾಂಕ್ ಇಟ್ಟು ಮತ್ತೆ ಯಾವ ರೀತಿ ಆ ಟ್ಯಾಂಕಿಗೆ ನೀರು ತುಂಬಿಸ್ಬೇಕು ಅಂತ ನಮ್ಮ ತಲೆಯಲ್ಲಿ ಯಾವ ರೀತಿ ಆಲೋಚನೆ ಬರುತ್ತೋ ಅದೇ ರೀತಿ ನಮ್ಮ ದೇಹನೂ ಸಮೇತ ತೂತುಗಳಾದಾಗ ನಮ್ಮ ಎನರ್ಜಿ ಫೀಲ್ಡು ಅಥವಾ ನಮ್ಮ ಭೌತಿಕ ದೇಹದ ಹೌರ ಅಥವಾ ಅಬೋಮಂಡಲ, ನಭೋಮಂಡಲ ಅಂತ ಏನು ಹೇಳ್ತೀವಿ, ಅದು ಎಲ್ಲ ಕಡೆ ಎನರ್ಜಿ ಫೀಲ್ಡು ಬ್ಲಾಕ್ ಆದಾಗ ಅಥವಾ ಹಾಳಾದಾಗ ನಾವು ನಮ್ಮ ದೇಹವನ್ನು ತಗೊಂಡು ಹೋಗಿ ಬಿಸಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಇದೆಲ್ಲ ಭಗವಂತನ ಒಂದು ನಿರ್ಣಯದ ಮೇಲೆ ನಾವು ಈ ಜಗತ್ತಿಗೆ ಬಂದಿರ್ತೀವಿ. ಅಂಥ ದೇಹವು ರೋಗಮಯವಾದಾಗ ನಾವು ಯಾವ ರೀತಿ ಸುಸ್ಥಿತಿಯಲ್ಲಿ ನಾವು ಅದನ್ನು ಕಾಪಾಡ್ಕೋಬೇಕು, ಯಾವ ರೀತಿಯಲ್ಲಿ ಪರಿಹಾರಗಳನ್ನ ನಾವು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಆಗುವಂತಹ ಈ ನೋವುಗಳನ್ನು ನಾವು ಕಾಪಾಡ್ಕೋಬೇಕು ಅಂತ ಮುಂದಿನ ದಿನದಲ್ಲಿ ಹೇಳ್ತೀನಿ. ಇಂತಹ ಯಾವುದೇ ಸಮಸ್ಯೆಗಳ ಬಂದು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸು ಅಷ್ಟೇನೆ, ಹಾಗೆ ನನ್ನ ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರಿ ಪ್ರಿಯ ವೀಕ್ಷಕರು, ಅವರು ಶೇರ್ ಮಾಡಿ ಒಂದು. ಯಾಕಂದರೆ ಕೆಲವರು ಸುಸೈಡ್ ಮಾಡ್ಕೊಳ್ಳೋದು, ಹ್ಯಾಂಗ್ ಮಾಡ್ಕೊಳ್ಳೋದು, ಕೆಲವರು ಮೆಡಿಸಿನ್ ತೊಗೊಳ್ಳೋದು, ಈ ಥರ ಏನು ಪಾಷಾಣಗಳು ಮೀನ್ಸ್ ಏನು ಹೇಳ್ತೀವಿ, ಅದು ಪಾಯ್ಸನ್ ತೊಗೊಳ್ಳೋದು ಅಥವಾ ಇಂಜೆಕ್ಟ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಕೋತಾರೆ. ಅದು ಯಾವುದನ್ನು ಮಾಡ್ಕೊಳ್ಳೋದೆ ಜೀವನದಲ್ಲಿ ಮನುಷ್ಯನಿಗೆ ಕಷ್ಟ ಬರದೆ ಇನ್ಯಾರಿಗೆ ಬರುತ್ತೆ ಹೇಳಿ? ಎಲ್ಲವನ್ನು ದಾಟ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ. ಹಾಗಾಗಿ ಒಂದೊಂದೇ ನಿಧಾನವಾಗಿ ವಿಧಾನಗಳನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಯಾರಿಗೆ ಯಾವುದೇ ವಿಚಾರಗಳಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ನನಗೆ ಸಮಯ ಆದಾಗ ಅದರ ವಿಚಾರವಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನು ಒಂದೊಂದೇ ವಿಚಾರಗಳನ್ನ ಕೊಡ್ತಾ ಇರ್ತೀನಿ. ಸೊ ಇದನ್ನು ಮುಂದಿನ ದಿನದಲ್ಲಿ ಹಾಗೆ ನನ್ನ ಹಲವಾರು ವೀಕ್ಷಕರಿಗೆ ನನ್ನ ಧನ್ಯವಾದಗಳನ್ನ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ, ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು.